ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಟು ಸ್ವಾತಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇದು ನಾನು ಮಾಡ್ತಿರೋ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ತುಂಬಾ ಈಸಿ ಆಗಿರೋ ಹಾಗೆ ತುಂಬಾ ಟೇಸ್ಟಿ ಆಗಿರೋ ಪಾಲಕ್ ಕಿಚಡಿ ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಈ ಪಾಲಕ್ ಕಿಚಡಿ ತುಂಬಾನೇ ಇಷ್ಟ ಆಗುತ್ತೆ. ಒಂದ್ ಗ್ಲಾಸ್ ಅಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ, ಅದೇ ಗ್ಲಾಸ್ ಅಲ್ಲಿ ಅರ್ಧ ದಪ್ಪಕ್ಕಿ ತಗೊಂಡಿದ್ದೀನಿ. ಈ ಪಾಲಕ್ ಕಿಚಡಿಗೆ ದಪ್ಪಕ್ಕಿ ತಗೊಂಡ್ರೇನೆ ಟೇಸ್ಟ್ ಬರೋದು. ಅಕ್ಕಿ ಮತ್ತೆ ಹೆಸರು ಬೇಳೆನ ಒಂದ್ ಬೌಲಿಗೆ ಹಾಕೊಂಡು ಒಂದ್ 2-3 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ನೀಟಾಗಿ ವಾಶ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಪ್ಪಕ್ಕಿ ತಗೊಂಡಿರೋದ್ರಿಂದ ಸ್ವಲ್ಪ ಸ್ಮೆಲ್ ಬಂದಂಗ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದ್ 2-3 ಸರಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದ್ ಕುಕ್ಕರ್ ತಗೊಂಡು ಅದಕ್ಕೆ ನಾವು ಮೊದಲೇ ತೊಳ್ಕೊಂಡಿರೋ ಹೆಸರು ಬೇಳೆ ಮತ್ತೆ ಅಕ್ಕಿ ಹಾಕೋಬೇಕು. ಇದಕ್ ನಾನು 3 ಗ್ಲಾಸ್ ನೀರ್ ಕೂಡ ಹಾಕೊಂತಿದ್ದೀನಿ. ಇದಕ್ ನೀರ್ ಜಾಸ್ತಿ ಆದ್ರೂ ಏನೂ ಆಗಲ್ಲ. ಅದಕ್ಕೇನೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಅರಿಶಿನ ಹಾಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ಅಥವಾ 4 ವಿಜಲ್ ಹಾಕಿಸ್ಕೋಬೇಕು. ಒಂದ್ ಕಡೆ ಕುಕ್ಕರ್ ಕೂಗಕ್ಕಿಟ್ಟು ಇನ್ನೊಂದ್ ಕಡೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡೆ. ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಏನೇನ್ ಬೇಕು ಅಂದ್ರೆ ಹಸಿರು ಮೆಣಸಿನ್ಕಾಯಿ, 2 ಬ್ಯಾಡಗೆ ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಕೊಂಡಿರೋ ಒಂದ್ ಈರುಳ್ಳಿ, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದ್ ಟೊಮೊಟೊ, ಹಾಗೆ ಚಕ್ಕೆ, ಲವಂಗ, ಜೀರಿಗೆ ಮತ್ತೆ ಪಲಾವ್ ಎಲೆ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಶುಂಠಿ ಬೆಳ್ಳುಳ್ಳಿನ ಕೆಚ್ಚಿ ತಗೊಂಡಿದ್ದೀನಿ. ನಿಮಗ್ ಬೇಕು ಅಂದ್ರೆ ಸಣ್ಣದಾಗಿ ಹೆಚ್ಚಿ ಕೂಡ ತಗೋಬಹುದು. ಸ್ವಲ್ಪ ಗರಂ ಮಸಾಲ ಮತ್ತೆ ಚಿಲ್ಲಿ ಪೌಡರ್. ಈಗ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಒಂದ್ ಪ್ಯಾನ್ ತಗೊಂಡು ಅದಕ್ಕೆ ಎಲ್ಲಾ ಸ್ಪೈಸಸ್ ಹಾಕಿ ನಂತರ ನಾನು ಕಡಲೆ ಬೀಜ ಹಾಕೊಂತಿದ್ದೀನಿ. ಕಡಲೆ ಬೀಜ ಬೇಡ ಅಂದವರು ಬಟಾಣಿ ಕೂಡ ಹಾಕೋಬಹುದು. ಬಟಾಣಿ ಹಾಕೊಳ್ಳೋದಾದ್ರೆ ಅಕ್ಕಿ ಬೇಳೆ ಒಳಗಡೆನೆ ಬಟಾಣಿ ಹಾಕೊಂಡು ಕೂಗಿಸ್ಕೋಬೇಕು. ನಂತರ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದ್ ಬೆಂದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಳ್ಳಿಲ್ಲ ಅಂದ್ರೆ ನಾವು ತಿನ್ಬೇಕಾದ್ರೆ ಶುಂಠಿದು ಹಸಿ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ. ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಹಾಕೋಬೇಕು. ಈ ಟೊಮೊಟೊನ ಬೇಕು ಅಂದ್ರೆ ಅಕ್ಕಿ ಬೇಳೆ ಜೊತೆನೆ ಹಾಕೊಂಡು ಕೂಗಿಸ್ಕೊಬಹುದು. ನಾನು ಒಗ್ಗರಣೆಗೆನೆ ಹಾಕೊಂತಿದ್ದೀನಿ. ಟೊಮೊಟೊ ಬೇಯೋವಷ್ಟು ಉಪ್ಪು ಹಾಕೋಬೇಕು. ಯಾಕೆಂದ್ರೆ ನಾವು ಮುಂಚೆನೆ ಬೇಳೆ ಮತ್ತೆ ಅಕ್ಕಿಗೆ ಉಪ್ಪು ಹಾಕೊಂಡಿದ್ವಿ. ಸ್ವಲ್ಪ ಅರಿಶಿನ ಕೂಡ ಹಾಕೋಬೇಕು. ಟೊಮೊಟೊ ಬೇಗ ಬೇಯುತ್ತೆ ಉಪ್ಪು ಮತ್ತೆ ಅರಿಶಿನ ಹಾಕಿದ್ರೆ. ಅದೊಂದ್ ಕಡೆ ಬೇಯ್ತಾ ಇರುತ್ತೆ. ಇನ್ನೊಂದ್ ಕಡೆ ಒಂದ್ ಬೌಲಲ್ಲಿ ನೀರ್ ಇಟ್ಕೊಂಡು ಅದ್ಕಾದ್ಮೇಲೆ ಅದಕ್ಕೆ ತೊಳೆದಿರೋ ಪಾಲಕ್ ಸೊಪ್ಪು ಹಾಕೊಂಡು ಒಂದ್ 5 ನಿಮಿಷ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕೋಬೇಕು. ನೀವು ಇನ್ನೂ ಕೂಡ ಜಾಸ್ತಿ ಪಾಲಕ್ ಸೊಪ್ಪು ತಗೋಬಹುದು. ನಾನಿಲ್ಲಿ ಸ್ವಲ್ಪ ಮಾತ್ರ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ನೀವು ಫುಲ್ ಪೇಸ್ಟ್ ತರ ಮಾಡ್ಕೋಬಹುದು. ನಾನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನಾವು ರುಬ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಒಗ್ಗರಣೆ ಒಳಗಡೆ ಹಾಕೋಬೇಕು. ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕಿದ್ಮೇಲೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ಗರಂ ಮಸಾಲ ಮತ್ತೆ ಚಿಲ್ಲಿ ಪೌಡರ್ ಹಾಕೊಂಡು ಅದು ಸಹ ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಮೊದಲೇ ಕೂಗಕ್ಕಿಟ್ಟಿದ್ದ ಅಕ್ಕಿ ಮತ್ತೆ ಬೇಳೆ ಪೇಸ್ಟ್ ತರ ಬೆಂದಿರ್ಬೇಕು. ನಾನು ಮುಂಚೆನೆ ಜಾಸ್ತಿ ನೀರ್ ಹಾಕಿ ಇಟ್ಟಿದ್ದೆ, ಆದ್ರೂ ನನಗೆ ಸ್ವಲ್ಪ ನೀರ್ ಕಡಿಮೆ ಅನ್ನಿಸ್ತು. ಅದಕ್ಕೇನೆ ನೀರ್ ಹಾಕಿ ಈ ತರ ತೆಳ್ಳಗ್ ಮಾಡ್ಕೊಂಡೆ. ನಿಮಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು. ಗಟ್ಟಿಗೆ ಬೇಕು ಅಂದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬಹುದು, ಇಲ್ಲ ಸ್ವಲ್ಪ ನೀರ್ ಹಾಕೊಂಡು ತೆಳ್ಳಗ್ ಮಾಡ್ಕೋಬಹುದು. ಮಾಡ್ಕೊಂಡಿರೋ ಒಗ್ಗರಣೆ ಒಳಗಡೆ ಅಕ್ಕಿ ಬೇಳೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಬೇಳೆ ಮತ್ತೆ ನಾವು ಮಾಡ್ಕೊಂಡಿರೋ ಒಗ್ಗರಣೆ ಫುಲ್ ಹೊಂದ್ಕೋಬೇಕು. ಅದುವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 5 ನಿಮಿಷ ಕುದಿಸ್ಕೋಬೇಕು. ಕೊನೆಯಲ್ಲಿ 1-2 ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರೋ ಪಾಲಕ್ ಕಿಚಡಿ ರೆಡಿ ಆಗಿರುತ್ತೆ. ಒಂದ್ಸಲಿ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ, ತುಂಬಾ ಇಷ್ಟ ಪಡ್ತೀರಾ. ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟ ಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಟ್ರೈ ಮಾಡಿ, ಯಾವ ತರ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಸ್ವಾತಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.